ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನವ್ಯಾಸ್ ಕಿಚನ್. ಇವತ್ತು ನಾವು ಫ್ರೂಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ನವ್ಯಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಕೇಕ್ ಮಾಡಲಿಕ್ಕೆ ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಬೌಲಷ್ಟು ಶುಗರ್ನ ಹಾಕ್ಕೊಬಿಟ್ಟು ಪೌಡ್ರ್ ಮಾಡಬೇಕು. ಶುಗರ್ ಪೌಡರ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಒಂದು ಬೌಲ್ ತಗೋಬಿಟ್ಟು ಅದಕ್ಕೆ ಕ್ಯಾಂಡಿಡ್ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಕಲರ್ ಅವೈಲೇಬಲ್ ಇರ್ತಾವೋ ಆ ಕಲರ್ ಫ್ರೂಟ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ಎಲ್ಲ ಕಲಿಸ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಕೇಕ್ ಬಟರ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ ಒಂದು 50 ಗ್ರಾಮ್ ಅಷ್ಟು ಬಟರ್ ತಗೋಬೇಕು. ಬಟರ್ ತಗೋಬಿಟ್ಟು ಅದನ್ನೆಲ್ಲ ಈ ರೀತಿ ಮೆಲ್ಟ್ ಮಾಡಬೇಕು. ಈ ರೀತಿ ಮೆಲ್ಟ್ ಆದಮೇಲೆ ಶುಗರ್ ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಶುಗರ್ ಪೌಡರ್ನ ಇದಕ್ಕೆ ಹಾಕ್ಬಿಟ್ಟು ಈ ರೀತಿ ಕಲಿಸ್ಬೇಕು. ನೆಕ್ಸ್ಟ್ ಈಗ ಒಂದು ಎಗ್ ತಗೋಬಿಟ್ಟು ಅದನ್ನು ಹಾಕ್ಕೋಬೇಕು. ಅದನ್ನು ಈ ರೀತಿ ಬ್ಲೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಎಗ್ ಹಾಕ್ಬಿಟ್ಟು ಸೇಮ್ ಅದೇ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಬೌಲಷ್ಟು ಮೈದಾ ಹಿಟ್ಟು ಮತ್ತು ಒಂದು ಸ್ಪೂನ್ ಬೇಕಿಂಗ್ ಪೌಡರ್. ನಾನು ಇಲ್ಲಿ ಕ್ವಾಲಿಟಿ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ನೀವು ವೆನಿಲಾ ಎಸೆನ್ಸ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಮನೆಯಲ್ಲಿ ವೆನಿಲಾ ಎಸೆನ್ಸ್ ಇದ್ದಿಲ್ಲ, ಸೊ ನಾನು ಯೂಸ್ ಮಾಡಿಲ್ಲ. ಈಗ ಇದಕ್ಕೆ ಕ್ಯಾಂಡಿಡ್ ಫ್ರೂಟ್ಸ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ. ಈಗ ಅದನ್ನು ಬೇಕ್ ಮಾಡಲಿಕ್ಕೆ ಬೇಕಿಂಗ್ ಬೌಲ್ ತಗೋಬಿಟ್ಟು ಅದಕ್ಕೆ ಬಟರ್ ಪೇಪರ್ ಹಾಕ್ಬಿಟ್ಟು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಕೇಕ್ ಬ್ಯಾಟರ್ನ ಹಾಕ್ಬಿಟ್ಟು ಈ ರೀತಿ ಎಲ್ಲ ಅದಕ್ಕೆ ಸ್ಪ್ರೆಡ್ ಮಾಡಬೇಕು. ಈಗ ಇದನ್ನು ಮೈಕ್ರೋ ಓವೆನಲ್ಲಿ ಇಟ್ಬಿಟ್ಟು 180 ಟೆಂಪ್ರೇಚರಲ್ಲಿ ಒಂದು 2 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಪ್ರೀ ಹೀಟ್ ಆದಮೇಲೆ ಈ ರೀತಿ ಬೌಲ್ನ ಒಳಗಿಟ್ಬಿಟ್ಟು 180 ಟೆಂಪ್ರೇಚರಲ್ಲಿ ಒಂದು 30 ಮಿನಿಟ್ಸು ಕೇಕ್ನ ಬೇಕ್ ಮಾಡ್ಕೋಬೇಕು. ನೋಡಿ, ಕೇಕು ಬೇಕಾಗಿದೆ. ನಾನಿಲ್ಲಿ ಒಂದು ನೈಫ್ ಇಟ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ಕೇಕು ಇದಕ್ಕೆ ಹತ್ತಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತಲೇ ಅರ್ಥ. ನೋಡಿ, ಈಗ ನಾನು ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಬಿಟ್ಟು ಬಟರ್ ಪೇಪರ್ ಹಾಕಿದ್ನಲ್ಲ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿ ಈಗ ಒಂದು ನೈಫಿಂದ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಕೇಕು ಎಷ್ಟು ಸ್ಮೂತಾಗಿ ಫ್ಲಫಿಯಾಗಿ ಬಂದಿದೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಮಕ್ಕಳಿಗೆ ನಾನು ತಿನ್ನಲಿಕ್ಕೆ ಕೊಟ್ಟಿದ್ದೀನಿ, ಹೇಗಿದೆ ಅಂತ ಅವ್ರನ್ನ ಕೇಳೋಣ. ಚಿನಿ, ಹೇಗಿದೆ ಕೇಕು? ಸೂಪರ್. ಥ್ಯಾಂಕ್ ಯು.